ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ವರ್ಷ ವ್ಲಾಗ್ಸ್. 2 ಡೇಸಿಂದ ಡಿಲೇ ಆಗ್ತಿದೆ ವಿಡಿಯೋಸ್ ಹಾಕೋದು. ಸಾರಿ, ಯಾಕಂದರೆ ಎಡಿಟಿಂಗ್ ಸ್ವಲ್ಪ ಪ್ರಾಬ್ಲಮ್ ಆಗಿಬಿಟ್ಟೈತೆ. ಕಾಪಿರೈಟ್ ಅಂತ ಬರ್ತೈತೆ ಇಶ್ಯೂ. ಅಪ್ಲೋಡ್ ಮಾಡ್ತಿದ್ದೀನಿ, ಎಲ್ಲ ಚೇಂಜಸ್ ಮಾಡಿದ್ರು ಕಾಪಿರೈಟ್ ಅಂತ ಬರ್ತೈತೆ. ಏನಿರೋದು ಅಂತ ಗೊತ್ತಾಯ್ತಾ ಇಲ್ಲ. ಸ್ಟಾರ್ಟಿಂಗ್ ಅಲ್ವಾ, ಸ್ವಲ್ಪ ಕನ್ಫ್ಯೂಷನ್ಸ್ ಇರುತ್ತೆ. ನೋಡುವ, ಎಲ್ಲ ಕಲ್ತ್ಕೊಂಡು ಮಾಡ್ತೀನಿ. ಇನ್ಮೇಲಿಂದ ಒನ್ ಡೇ ಬಿಟ್ಟು ಒನ್ ಡೇ ವ್ಲಾಗಿಂಗ್ ಬರ್ತಾ ಇರುತ್ತೆ. ಏನಂತೀರಾ? ಹೌದು. ಓಕೆ ಗಾಯ್ಸ್, ಕೆಲ್ಸಕ್ಕೆ ಹೊಳ್ತೀನಿ. ಟೈಮ್ ಆಯಿತು. ನಮ್ಮ ಬಾಕ್ಸ್ಗೆ ಕಿಟ್ಟವ್ರೆ. ಏನು ಮಾಡಿದ್ದೀರಾ? ಕುಷ್ಕ ಮಾಡಿದ್ದೀವಿ. ಕುಷ್ಕ ಅಂದರೆ ಚಿಕನ್ ಕುಷ್ಕ ಅಲ್ಲ, ನಮ್ಮಮ್ಮ ವೆಜ್ಜಲ್ಲಿ ಮಾಡ್ತಾರೆ ಕುಷ್ಕ. ಸಕ್ಕದಾಗಿರುತ್ತೆ ಮಾತ್ರ. ಒಂದ್ಸಲಿ ತೋರಿಸ್ತೀವಿ ರೆಸಿಪಿ ತೋರಿಸ್ತೀವಿ, ನೋಡೋರಂತೆ. ಓಕೆ, ನಾನು ಕೆಲ್ಸಕ್ಕೆ ಹೊರಟೆ. ಬಾಯ್, ಕೆಲ್ಸದಲ್ಲಿ ಸಿಗುವ. ಬಾಯ್. ಇವನು ಯಾರು ಕಾಣಿಸ್ತಾನೆ ಇಲ್ಲ. ಮಾಯ ಆಗ್ಬಿಟ್ಟಿದೆ. ಇಲ್ಲಿ ಕೂತಿದ್ದಾರೆ. ವಾಟ್ ಈಸ್ ದಿಸ್? ಈರುಳ್ಳಿ ಸಿಪ್ಪೆ, ತೆಂಗಿನ ಕಂಠ. ಬಸ್ಸಾರು ಮಾಡಿ, ಮುದ್ದೆ ಮಾಡಿ, ಅನ್ನ ಮಾಡೋರು. ಏನ್ ಮಾಡೋರ? ಬಸ್ಸಾರು, ಮುದ್ದೆ, ಅನ್ನ. ಸಾಂಬಾರ್ ಒಳಗಡೆ ಬಸ್ ಹಾಕೋರ ಏನು? ಬಸ್ಬಿಟ್ಟಾರ ಇವತ್ತು. ಯಾಕೆ? ಬಸ್ಸಲ್ಲಿ ಹೋಗುವ ಅಂತ, ಎಲ್ಲರೂ ಬಸ್ಸಲ್ಲಿ ಹೋಗ್ಲಿ ಅಂತ. ಒಂದು ಫ್ರೀ ಅಂತೆ. ನಡಿ ಹೋಗೋಣ ಇವಾಗಲೇ. ಬಂದು ಬೈರಿ ಯಾರಿಗೆ. ತುಪ್ಪ ಕಾಯಿ ಸಿಕ್ಬಿಟ್ಟವ್ರಾ? ಪ್ಯಾರಿ ಸಮಾಜ್ ಗೈ. ಎಲ್ಲರಿಗೊಬ್ಬ ಏನಮ್ಮಾಯ್ತು ನಿನ್ಗೆ? ಏನಾಯ್ತು ಗೊತ್ತಾ? ಇವತ್ತು ನಾನು ಮಸಾಲೆ ಪುರಿ ತಿಂದೆ. ಮಸಾಲೆ ಪುರಿ ತಿಂದ್ರೆ ಏನ್ ಮಾಡ್ತೀನಿ ಗೊತ್ತೇ? ಮುದ್ದೆ ಉಂಡಿಲ್ಲ ಅಂದ್ರೆ ಇದ್ರಲ್ಲಿ ಢಣ್ ಅಂತ ಬಿಡ್ತೀನಿ. ಮಸಾಲೆ ಪುರಿ ತಿಂದೆ, ಮತ್ತೆ ಬೇಲ್ಪುರಿ ತಿಂದೆ. ಆಮೇಲೆ ಇಲ್ಲಿಗೊಂದ್ ಡಣ್ಣು ಅಷ್ಟೇ ತಿಂದಿದ್ದು. ನಿಜ ಬೇರೆ ತಿಂದಿಲ್ಲ ಅಂದ್ರೆ ಏನ್ ಮಾಡ್ಬೇಕು? ನಿಜ ಊಟ ತಿನ್ಲಿಲ್ಲ ಅಂದ್ರೆ ಊಟ ತಿಂತೀಯಾ? ಸಾಕಷ್ಟು. ಯಾಕೆ ಇನ್ನ ಜಾಸ್ತಿ? ಕಾಣೋ ಲೋಕವನ್ನು ಕಾಣೋರು ಯಾರು? ಏನ್ ಕಾಣಿಸ್ತೈತೆ? ಮೆಂಟ್ಲಾಗ್ಬಿಟ್ಟಿದ್ಯಾ? ಅದ್ಯಾಕೆ ಹಂಗೆ ಹಿಡ್ಕೊಂಡು ನಿಂತಿದ್ಯಾ? ಏನ್ ಸೊಪ್ಪು? ಬಸ್ಸಾರಿದೆ. ಬಸ್ಸಲ್ಲಿ ಬಸ್ಸು ಬಸ್ ಸ್ಟ್ಯಾಂಡ್ ಅಲ್ಲದೆ. ಬಸ್ ಸ್ಟ್ಯಾಂಡ್ಗೆ ಯಾಕೋಯ್ತು ಬಸ್ಸು? ಬಸ್ ಸ್ಟ್ಯಾಂಡ್ ನಮ್ಮ ಮನೆ ಪಕ್ಕನೇ. ಮತ್ ಸಾಂಬಾರಲ್ಲಿ ಬಸ್ ಹಾಕಿದೀನಿ ಅಂದೆ. ನಿನ್ನೆ ತಾನೇ ಹೇಳಿದ್ದು ಸಾಂಬಾರಲ್ಲಿ ಬಸ್ ಹಾಕೈತೆ. ನಿಮಗೆ ಅನ್ನದ ತುಪ್ಪನ ಏನಿದೆ? ಎಣ್ಣೆ ತರ ಐತೆ. ಇವಾಗ ಕಾಯಿಸಾಯ್ತಲ್ಲ, ಫ್ರಿಡ್ಜಲ್ಲಿ ಇಕ್ಬೇಕು ತಾನೆ. ಸಾಗಿದಾಗಲೇ ಅದ್ದಾಗಿ ಕುಕ್ಕಿತಲ್ಲೋ. ಮುದ್ದಾಗಿ ಸಾಕ್ಬಾರ್ದು ಮಕ್ಕಳನ್ನ ಅಂತ ಇದಕ್ಕೆ ಹೇಳೋದು. ಆ ಜೋಬಡಿಲಿರೋರು ಜೋಬಡಿ ಹಾಕೊಂಡಿರ್ತಾರಲ್ಲ, ಮರದ ಕೆಳಗಡೆ ಏನು ಹಾಕೊಂಡ ಜೋಬಡಿ ಗುಡ್ಸ್ಲು ಹಾಕೊಂಡೆ ಇರ್ತಾರಲ್ಲ, ಅಕ್ಕಿ ಬಿಕ್ಕರು, ಅವ್ರ ಮಕ್ಕಳು ಅದೇ ಅವ್ರು ಏನ್ ಹೇಳ್ತಾರೆ, ಯಾವ್ದಾರ ಆಗ್ಲಿ ಪಕ್ಷಿ ಹೊಡಿತಾ ಇರ್ತಾರೆ, ಸುಡ್ತಾ ಇರ್ತಾರೆ, ಎಳಿತಾ ಇರ್ತಾರೆ. ಈಗ ನೀವು ಒಂದ್ ಪಕ್ಷಿ ಸುಟ್ಕೊಡದ? ಎಳಿತಾ ಇರ್ತಾರೆ. ನಿಮ್ಗೂ ಒಂದ್ ಪಕ್ಷಿ ಸುಟ್ಕೊಡದ? ನಮ್ಗೊಂದ್ ಪಕ್ಷಿ ಸುಡ್ತೀಯ? ಯಾವ ಪಕ್ಷಿ ಸುಡ್ತೀಯ? ಯಾವ ಪಕ್ಷಿ ಬರ್ತಾವ ಮನೆ ಮೇಲೆ ಅವು? ಅಯ್ಯಯ್ಯ ಬಾಡಕನವ. ವೆರೆನ್ಸ್ ಡೇ ಅಂತೈತೆ. ಎಲ್ಲ ಪ್ರೇಮಿಗಳೆಲ್ಲರೂ ಚೆನ್ನಾಗಿ ಬೆಳಿಗ್ಗೆ ಎದ್ದು ಎಣ್ಣೆ ಸ್ನಾನ ಮಾಡ್ಕೊಂಡು ಆರಾಮಾಗಿ ಚೆನ್ನಾಗಿ ತಿನ್ಕೊಂಡು ಹೋಗಿ ಹಚ್ಕೊಂಡು ಹೋಗ್ಬೇಡಿ, ರೋಸ್ ಕೊಡ್ತಾರೆ ಅಂತ ಹುಡುಗಿರಿಗೆ ಹೇಳ್ತಾ ಇದ್ದೀನಿ. ಏನೇನೋ ಆಸೆ ಇಟ್ಕೊಂಡು ಹೋಗ್ಬೇಡಿ, ಹಚ್ಕೊಂಡು ಹೋಗ್ಬೇಡಿ, ಒಟ್ಟು ತುಂಬ ತಿನ್ಕೊಂಡು ಹೋಗಿ. ನಿಮ್ಗೇನು ಸಿಗಬೇಕು ಅಂತ ಇರ್ತದೋ ಅದು ಸಿಗ್ತದೆ.
ಸಿಗ್ತದೆ. ಹೋಗಿ ನಿಮ್ಮ ಭವಿಷ್ಯ ಹುಡುಗರಿಗೆ ಜ್ಯೋತಿಷ್ಯ ಹೇಳಿದ್ದೀವಿ. ಹುಡುಗರಿಗೆ ಅವ್ರು ಸ್ನಾನ ಮಾಡಿದವ್ರು ಪಫಿಂಗ್ ಹೊಡ್ಕೊಂಡು ಅಂತ ಹೊಡ್ಕೊಂಡು ಘಮ ಘಮ ಅಂತ ಬಂದಿರ್ತಾರೆ ಒಂದು ಸಿಗರೇಟ್ ಎಳ್ದ್ಬಿಟ್ಟು. ನೀವೇನು ತಲೆ ಕೆಡ್ಸ್ಕೊಬೇಡಿ, ಅದೇ ಸ್ಮೆಲ್ ಸಾಕು. ಏನಂತೀರಾ? ಆರಾಮಾಗಿ ಹೋಗಿ ಅವ್ರೇನು ಬಂದು ಕಾಯ್ತಾರಲ್ಲ ನಿಮ್ಮನ್ನ, ನೀವು ಹೋಗಿ ಕಾಯಿರಿ, ಅವ್ರು ಬರ್ತಾರೆ. ನೀವು ಅಲ್ಲಿಲ್ಲ ಅಂದರೆ ಸ್ಪಾಟಲ್ಲಿ ಹೋಗ್ಬಿಟ್ಟು ಇನ್ನೊಂದು ಹಿಂಗೆ ಹೊಡ್ಕೊ ಬರ್ತಾರೆ. ನೋಡಿಕೊಂಡು ಲವಲ್ಲಿ ಬಿಳಿ, ಲವಲ್ಲಿ ಬಿದ್ದು ಲವ್ ಫೇಲರ್ ಆದರೆ ಹೆದರ್ಕೋಬೇಡಿ, ಬಿಟ್ಬಿಡಿ ಅದನ್ನ. ಯಾವುದೋ ಚಾಪ್ಟ್ರು ತಲೆಗೆ ಎಟ್ ಬಿದ್ದಿತ್ತು, ಮೈಂಡಿಂದ ತೆಗ್ದಾಕ್ಬಿಡಿ, ಮರ್ತುಬಿಡಿ, ಎಲ್ಲ ಆರಾಮಾಗಿರಿ. ಜೀವನ ಆರಾಮಾಗಿ. ಮಮ್ಮಿ ಕಾಲ ಮಾಜಿಡವ್ ನೆನ್ಸ್ಕೊಂಡು ಅಳ್ತೈತೆ. ಕಾಲಾಯ್ ತಸ್ಮಿ ನಮಃ ಅಂತ ಒಂದು ರೆಡಿ ಐತೆ. ನೀನ್ ಹೆಂಡ್ತಿ ಮಾಜಿಡವ್ ನೆನ್ಸ್ಕೊಂಡು ಅಳ್ತವ್ರೆ. ಮಾಜಿಟವು ಇದ್ರು ಕಣಪ್ಪ ಅವ್ರಿಗೂ. ಅಳ್ತವ್ರೆ ಅಳ್ಬೇಡಿ ಸುಂಗಿರಿ. ನಿಮ್ಮ ಮಾಜಿಟವ್ಗೆ ನೀವೇ ರೋಸ್ ಕೊಡೋರಿ. ಹಾಂ, ಅಳ್ಬೇಡಿ. ಬಿಡಿ ಸಾಕು, ಬೇಡ. ರೋಸ್ ತೊಗೊಂಡೋಗ್ಬಿಟ್ಟು ನಾನೇ ತಂದು ಕೊಡ್ತೀನಿ ರೋಸು. ನಿನ್ ಮಾಜಿಡವ್ಗೆ ನಮ್ಮ ಮಾಜಿಟವ್ಗೆ ಪಾಪ ಮದುವೆ ಆಗಿ 3 ಜನ 4 ಜನ ಮಕ್ಳಿದ್ದಾವ. ನಾಲ್ಕೈದು ಜನ ಇರ್ತವೆ ಮಕ್ಳು, ಅವ್ರಿಗೆಲ್ಲ ದೊಡ್ಡ ಅದಕ್ಕೆ ನೀನ್ ಹಿಂಗ್ ದೇವದಾಸಗ್ ಹೋಗಿದ್ಯಾ? ಹಿಂಗೆ ದೇವದಾಸು. ಹೇಳು ಸಹಾರ ಈ ಸೀಸೆಯಲ್ಲಿ ಅಂತ. ಸಾರ ಈ ಸೀಸೆಯಲ್ಲಿ ಕಾಣುವಳು ನನ್ನ ದೇವತೆ. ವ್ಯಾಲೆಂಟೈನ್ಸ್ ಡೇ ಅಂದ್ರೆ ಅದ್ ಬರಕ್ಕಿಂತ ಮುಂಚೆ ಒಂದ್ 7-8 ಡೇನೋ ಬರ್ತದೆ. ಟೆಡಿ ಡೇ, ಚಾಕ್ಲೇಟ್ ಡೇ, ಅವೆಲ್ಲ ಟೆಡಿ ಇರ್ತವೆ. ಡೇ, ಕಿಸ್ ಡೇ. ಗತ್ತಗೆ ಅಡೆಂಗಪ್ಪ. ಓಕೆ, ಗುಡ್ ನೈಟ್ ಎಲ್ಲರಿಗೂ. ಗುಡ್ ನೈಟ್, ಶುಭರಾತ್ರಿ.